ಹಾಯ್ ಫ್ರೆಂಡ್, ವಿಸ್ಮಿತ ವರ್ಲ್ಡ್ಗೆ ಸ್ವಾಗತ. ಯಾವುದೇ ರಸಮ್ ಪುಡಿ ಇಲ್ದಂಗೆ ಏನು ಇಲ್ದಂಗೆ ಇನ್ಸ್ಟೆಂಟಾಗಿ ಟೇಸ್ಟಿ ರಸಮ್ ಮಾಡೋದು ತೋರಿಸ್ತೀನಿ ಬನ್ನಿ. ಬೇಕಾಗಿರುವ ಪದಾರ್ಥಗಳು ಇದೆರಡು ಬೆಳ್ಳುಳ್ಳಿ, ಜೀರಿಗೆ ತರ್ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ಇದು ಆಲ್ರೆಡಿ ಟೊಮೊಟೊ, ಹುಣಸೆಹಣ್ಣು ಬೇಯಿಸಿ ಇಟ್ಕೊಂಡಿದ್ದೀನಿ, ಅದ್ರದ್ದು ಸ್ಕಿನ್ ತೆಗ್ದಾಕಿ. ಒಗ್ಗರಣೆಗೆ ಅಚ್ಕಾರದ ಪುಡಿ, ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಈರುಳ್ಳಿ, ಸಾಸಿವೆ, ಜೀರಿಗೆ, ಉಪ್ಪು, ಬೆಲ್ಲ, ಇಂಗು. ಬನ್ನಿ ಹೆಂಗೆ ಮಾಡೋದು ನೋಡೋಣ. ಬೆಳ್ಳುಳ್ಳಿ, ಜೀರಿಗೆ ಹಾಕ್ಬಿಟ್ಟು ತರ್ತರಿಯಾಗಿ ರುಬ್ಬಬೇಕು. ಬೆಳ್ಳುಳ್ಳಿ, ಜೀರಿಗೆ ಜಾಸ್ತಿ ಪೇಸ್ಟ್ ಮಾಡಬೇಕು. ಇದಾದಮೇಲೆ ಸ್ಟವ್ ಹಚ್ಬಿಟ್ಟು ಆ ಪಾನ್ ಹೀಟಾಗೋ ಅಷ್ಟೊತ್ತಿಗೆ ಇದು ಟೊಮೊಟೊ, ಹುಣಸೆಹಣ್ಣು ನುಣ್ಣಗೆ ಪೇಸ್ಟ್ ಮಾಡೋಣ. ನೋಡಿ, ಈ ಥರ ಪೇಸ್ಟ್ ಆಗಿದೆ ನುಣ್ಣಗೆ. ಒಗ್ಗರಣೆಗೆ ಮಾಡೋಣ ಬನ್ನಿ. ಇವಾಗ ಎಣ್ಣೆ ಕಾದಿದೆ, ಸಾಸಿವೆ ಜೀರಿಗೆ ಹಾಕೋಣ. ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಇಂಗು, ಇಂಗು ಮಾತ್ರ ಹಾಕೋದು ಮರಿಬೇಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಹಾಕಿದ್ಮೇಲೆ ಈ ಥರ ಫ್ರೈ ಆದಮೇಲೆ ಸ್ವಲ್ಪ ಈರುಳ್ಳಿ ಹಾಕೋಣ. ಈ ಥರ ಫ್ರೈ ಮಾಡಿ, ಸ್ವಲ್ಪ ಲೈಟ್ ಬ್ರೌನಿಶ್ ಬಂದರೆ ಸಾಕು. ಈರುಳ್ಳಿ ಜಾಸ್ತಿ ಫ್ರೈ ಆಗೋದೇನು ಬೇಡ. ಇವಾಗ ಬೆಳ್ಳುಳ್ಳಿ, ಜೀರಿಗೆ ಮಿಕ್ಸಿಗೆ ಹಾಕಿಟ್ಕೊಂಡಿದ್ವಲ್ಲ ಅದು ಹಾಕೋಣ. ಇದೊಂದು ಸರಿ ಟ್ರೈ ಮಾಡಿ ನೋಡಿ. ನಿಮ್ಮ ಮನೇಲಿ ಗ್ಲಾಸಲ್ಲಿ ಹಾಕ್ಕೊಂಡು ಪದೇ ಪದೇ ಕುಡಿತಾರೆ. ಅಲ್ಲೆಲ್ಲ ಇದೇ ರಸಮ್ ಮಾಡು ಅಂತ ಹೇಳ್ತಾರೆ. ಯಾವುದೇ ರಸಮ್ ಪುಡಿ ಬಳಸಂಗಿರಲ್ಲ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸ್ವಲ್ಪ ಉಪ್ಪು, ಬೆಲ್ಲ, ಅಚ್ಕಾರದ ಪುಡಿ ಸ್ವಲ್ಪ ಮಿಕ್ಸ್ ಮಾಡೋಣ. ಇವಾಗ ಟೊಮೊಟೊ, ಹುಣಸೆಹಣ್ಣು ಪ್ಯೂರಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಿಷ್ಟು ಹಾಕೋಣ. ಹುಣಸೆಹಣ್ಣಿನ ರಸ ಎಲ್ಲ ಹಾಕಿದ್ಮೇಲೆ ನೀವು ಥಿಕ್ನೆಸ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ರಸಮ್ ನೀರು ಹಾಕಿ ಉಪ್ಪು, ಹುಳಿ, ಖಾರ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ರಿ. ಲಾಸ್ಟಿಗೆ ಬಾಯಲ್ಲಿ ಆದಮೇಲೆ ಕೊತ್ತಂಬರಿ ಹಾಕೋಣ. ಇವಾಗಲೇ ಹಾಕಿದ್ರೆ ಚೆನ್ನಾಗಿರಲ್ಲ ಟೇಸ್ಟು, ಸ್ವಲ್ಪ ಬಾಯಲ್ಲಾಗಲಿ ಇದು. ಇವಾಗ ಇದು ಸೆಂಟ್ರಿಗೆ ಬಾಯಲ್ಲಾಗಿದೆ ರಸಮ್ಮು. ಟೇಸ್ಟ್ ಮಾಡಿದೆ, ಕರೆಕ್ಟಾಗಿದೆ. ಕೊತ್ತಂಬರಿ ಹಾಕೋಣ. ಕೊತ್ತಂಬರಿ ಹಾಕಿ ಒಂದು 5 ನಿಮಿಷ ಬಾಯ್ಲ್ ಮಾಡಿ ಮತ್ತೆ ಸರ್ವ್ ಮಾಡೋಣ. ಅನ್ನದೊಂದಿಗೆ ತುಪ್ಪ ಹಾಕ್ಕೊಂಡು ಸವಿತಾ ಇದ್ರೆ ಚೆನ್ನಾಗಿರುತ್ತೆ. ತುಪ್ಪ ಇಲ್ಲ ಅಂದ್ರೂ ಹಾಗೆ ಸೌದ್ರು ಟೇಸ್ಟ್ ಚೆನ್ನಾಗಿರುತ್ತೆ. ಯಾವುದೇ ರಸಮ್ ಪುಡಿ ಏನು ಇರಲ್ಲ, ಟೇಸ್ಟ್ ಪುಡಿ ಏನು ಬೇಕಿರಲ್ಲ. ಬೆಳ್ಳುಳ್ಳಿ, ಜೀರಿಗೆ ಇದ್ದರೆ ಸಾಕು, ಚೆನ್ನಾಗಿರುತ್ತೆ ಟೇಸ್ಟು. ಮಾಡಿ ಟ್ರೈ ಮಾಡಿ ಹೇಳಿ. ನಮ್ಮ ಚಾನಲ್ ಇಷ್ಟ ಆದಲ್ಲಿ ಕಾಮೆಂಟ್ಸ್, ಲೈಕ್, ಸಬ್ಸ್ಕ್ರೈಬ್.